ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಭಾಸ್ಕರ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ. ಕಾರಣ ಏನಪ್ಪ ಅಂದರೆ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಬರೋದು ನಮ್ಮ ರಾಕಿಂಗ್ ಸ್ಟಾರ್ ಅವರ ಚಾಳಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರನೇ. ಇವತ್ತು ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರ್ ಹತ್ರ ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ಅದರಲ್ಲೂ ಯಶ್ ಫ್ಯಾನ್ಸ್ ಅಂತೂ ಬಹಳ ಕ್ರೇಜಿಯಾಗಿ ಹೋಗ್ತಾ ಇದ್ದಾರೆ. ಕಾರಣ, ಬಹಳ ದಿವಸ ವೇಟ್ ಮಾಡಿ ಯಶ್ ಅವರ ಸಿನಿಮಾ ನೋಡ್ತಾ ಇರೋದ್ರಿಂದ. ನಾನು ಕೂಡ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಸಿನಿಮಾ ಹೇಗಿದೆ ಅಂತ ಸಿನಿಮಾ ಸ್ಟೈಲಲ್ಲೇ ಪಟಾಪಟ್ ಅಂತ ರಿವ್ಯೂ ಕೊಡ್ತೀನಿ, ಕೇಳಿ. ನಿಮ್ಗೆ ಇಷ್ಟ ಆದರೆ ನೀವು ಸಿನಿಮಾ ದಯವಿಟ್ಟು ನೋಡ್ಕೊಂಬನ್ನಿ. ಫಸ್ಟ್ ಆಫ್ ಆಲ್, ಯಶ್ ಅವರ ಲುಕ್ ಇದೆಯಲ್ಲ, ಅಬ್ಬಬ್ಬಾ ಬೆಂಕಿ ರೀ ಬೆಂಕಿ. KGF ಆಯಿತು, ಈಗ ಟಾಕ್ಸಿಕ್ ಸರದಿ. ಸ್ಕ್ರೀನ್ ಮೇಲೆ ಯಶ್ ಅವರು ಎಂಟ್ರಿ ಕೊಟ್ಟರೆ ಥಿಯೇಟರ್ಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಗುರು. ಆ ಸ್ಟೈಲು, ಆ ಕದರು, ಆ ವಾಕಿಂಗ್ ಸ್ಟೈಲ್ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಫುಲ್ಲು ಅಲ್ಟ್ರಾ ಮಾಡ್ರನ್ ಗ್ಯಾಂಗ್ಸ್ಟರ್ ಲುಕ್ಕು. ಹುಡುಗರಂತೂ ಥಿಯೇಟರಲ್ಲಿ ಶರ್ಟ್ ಅರ್ಧ ಹಾಕೊಂಡು ಕಿರ್ಚಾಡ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ಕತೆಗೆ ಬಂದರೆ, ಫಸ್ಟ್ ಆಫ್ ಅಂತೂ ಸಖತ್ ಸ್ಪೀಡ್ ಇದೆ, ಎಲ್ಲೂ ನಿಮಗೆ ಬೋರ್ ಹೊಡೆಯಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ. ಇನ್ನು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಮಾತ್ರ ಪಕ್ಕಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ ಅನ್ನೋದು ಎರಡು ಮಾತಿಲ್ಲ. ಪ್ರತಿಯೊಂದು ಫ್ರೇಮ್ ಕೂಡ ಫುಲ್ ರಿಚ್ ಆಗಿದೆ. ದುಡ್ಡನ್ನಂತೂ ನೀರು ಥರ ಸುರಿದಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಚಿತ್ರದಲ್ಲಿ ನಯನತಾರ, ಕಿಯಾರಾ ಅಡ್ವಾನಿ ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಖತ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಗೀತು ಮೋಹನ್ ದಾಸ್. ಬರೀ ಯಶ್ ಅವರೇ ಅಲ್ಲ, ಎಲ್ಲರ ಆ್ಯಕ್ಟಿಂಗ್ ಕೂಡ ಇದರಲ್ಲಿ ಖಡಕ್ ಆಗಿದೆ, ಮಾಸ್ ಆಗಿದೆ. ಎಲ್ಲರೂ ಸಿನಿಮಾದಲ್ಲಿ ಬಹಳ ಮಿಂಚಿದ್ದಾರೆ. ಇನ್ನು ಸಿನಿಮಾ ಏನೋ ಖಡಕ್ ಆಗಿದೆ, ಆದರೆ ಥಿಯೇಟರ್ಗೆ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದನ್ನು ನೀವೇ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಕಾರಣ, ಸಿನಿಮಾದಲ್ಲಿ ಬಹಳಷ್ಟು ವೈಲೆನ್ಸ್ ಇದೆ, ರಕ್ತ ಮಾರಾಮಾರಿ ತೋರಿಸಿದ್ದಾರೆ. ಕೆಲವು ಕಡೆ ನನಗೆ ಸ್ವಲ್ಪ ಅತಿಯಾಯಿತು ಅನಿಸುತ್ತೆ. ಮಕ್ಕಳಿಗೆ ಬಹಳಷ್ಟು ಕಸಿವಿಸಿ ಆಗಬಹುದು. ಇದು ನನ್ನ ಆನೆಸ್ಟ್ ಫೀಡ್ಬ್ಯಾಕು. ಬಟ್ ನನಗೆ ಸಿನಿಮಾ ಬಹಳ ಇಷ್ಟ ಆಗಿದೆ, ಯಾಕಂದರೆ ನಾನು ಇಂಗ್ಲೀಷ್ ಮೂವಿ ಲೈಕ್ ಮಾಡೋದ್ರಿಂದ ಇದು ಬಹಳ ಇಷ್ಟ ಆಯಿತು. ಇನ್ನು ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಕತೆ ಮಾತ್ರ ಪಕ್ಕಾ ಸೈಕಾಲಜಿಕಲ್ ಗ್ಯಾಂಗ್ಸ್ಟರ್ ಶೈಲಿಯಲ್ಲಿ ತಂದಿದ್ದಾರೆ. ಆದರೆ ಕೆಲವು ಸೀನ್ಗಳು ನೀವು ಆಚೆ ಈಚೆ ಗಮನನ ಬೇರೆ ಕಡೆ ಹರಿಸಿದ್ರೆ ತಟ್ಟೆ ಅಂತ ಅರ್ಥ ಆಗೋದು ಬಹಳ ಕಷ್ಟ ಆಗ್ಬೋದು, ತಲೆ ಗಿರ್ರ್ ಅನ್ನತ್ತೆ. ಆದ್ದರಿಂದ ಸಿನಿಮಾನ ಬಹಳಷ್ಟು ಫೋಕಸ್ ಮಾಡಿ ನೋಡಿ. ಕೊನೆಯದಾಗಿ ಹೇಳಬೇಕಂದ್ರೆ, ಯಶ್ ಫ್ಯಾನ್ಸ್ಗಂತೂ ಇದು ಪಕ್ಕಾ ಹಬ್ಬದೂಟ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಇಷ್ಟಪಡೋರಿಗೆ ಈ ಸಿನಿಮಾ ಸಖತ್ ಕಿಕ್ ಕೊಡುತ್ತೆ. ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ಟಿಕೆಟ್ ಬುಕ್ ಮಾಡಿ ಥಿಯೇಟರಲ್ಲಿ ಈ ಸಿನಿಮಾನ ಮಿಸ್ ಮಾಡ್ದಿರ ನೋಡಿ. ಕನ್ನಡ ಚಿತ್ರರಂಗ ಬೆಳಿಬೇಕು, ಯಶ್ ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ತಾ ಇದ್ದೀನಿ.